ಏನಾಗಲ್ಲ. ಇವಾಗ ಬಂದು ರೀಚ್ ಆಗಿದ್ದೀವಿ. ಮುದ್ದೆ ಹೊಡ್ತಾ ಇದ್ದಾರೆ. 17 Pro Max ನಂಗೆ ಗಿಫ್ಟ್ ಮಾಡ್ತಾ ವಾಕು ಮಾಡ್ಬೋದು. ಈ ಥರ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಿಪ್ಪೆ ಮಾಡ್ತಾ ಇದ್ದೀರಾ? ಸ್ವಲ್ಪ ರೀಲ್ಸ್ ಮಾಡಬೇಕು, ರೆಡಿ ಆಗಬೇಕು. ನಮ್ಮ ಆಂಟಿ ಫಸ್ಟ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ನಮ್ಮ ಆಂಟಿಯವ್ರ ಊರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಇವಾಗ ಬಂದು 1 ವೀಕ್ ಆಗಿದೆ ಅಷ್ಟೇ, ಮತ್ತೆ ಬಂದಿದ್ದೀವಿ. ಏನೋ ಎತ್ತ ಅಂತ ಮತ್ತೆ ಹೇಳ್ತೀನಿ, ನೋಡ್ತೀರಿ ವ್ಲಾಗ್ನ. ಎಷ್ಟು ಚೆನ್ನಾಗಿದೆ ನೋಡಿ. ಹಳ್ಳಿ ಬೆಂಗಳೂರಲ್ಲಿ ಇದ್ದು ನಮ್ಮ ಅಮ್ಮವ್ರ ಮನೆಯೂ ಈ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ವೀಕ್ಲಿ ಒಂದ್ಸಲ ಬರ್ಬೋದಾಗಿತ್ತು. ನಾನಿವತ್ತು ನನ್ನ ವ್ಲಾಗ್ನ ಇವತ್ತು ಒಂದು ಪ್ರಮೋಷನ್ ವಿಡಿಯೋ ಇತ್ತು, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಯಿಂದ ಮಾಡಲಿಲ್ಲ, ಅರ್ಜೆಂಟಾಗಿ ಇವಾಗ ಊರಿಗೆ ಕೂಡ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗೆಲ್ಲ ಹೇಳ್ದಂಗೆ ನಮ್ಮ ಆಂಟಿ ಮನೆಗೆ ಹೋಗಿದ್ದೆ. ಆ ವ್ಲಾಗ್ನ ಇಲ್ಲಿ ನೀವು ನೋಡ್ಬೋದು. ಇವತ್ತು ನನಗೆ ನನ್ನ ಅಂದರೆ ಇನ್ಫ್ಲೂಯೆನ್ಸರ್ಸ್ಗಳೆಲ್ಲ ಸಿಕ್ಕಿದ್ರು. ನಿಮ್ಗೆ ಗೊತ್ತಿರುತ್ತೆ, ಪಿಂಕಿ ಆ್ಯಂಡ್ ತುಂಬ ಜನ ಎಲ್ಲ ಬಂದಿದ್ದರು. ಅವ್ರ ಜೊತೆ ಎಲ್ಲ ಹಂಗೆ ಸ್ವಲ್ಪ ಮೂವಿ ಎಲ್ಲ ನೋಡಿಕೊಂಡು ಇವಾಗ ಫೈನಲಿ ಊರಿಗೆ ಬಂದು ರೀಚ್ ಆದ್ವಿ. ನನ್ನ ತಮ್ಮ ಬಂದಿದ್ದಾನೆ ಕರ್ಕೊಂಡು ಹೋಗೋದಕ್ಕೆ. ಅದೇ ಲಾಸ್ಟ್ ಟೈಮ್ ಬಂದಿದ್ನಲ್ಲ ಬಲ್ವಾಡಿ, ಅಲ್ಲಿಗೆ ಹೋಗ್ತಿರೋದು. ಯಪ್ಪ, ಇಂಥ ಮಧ್ಯ ಕತ್ಲೆ ರೋಡಲ್ಲಿ ನಿಲ್ಸ್ಬಿಟ್ಟು ಗಾಡಿ ಸ್ಟಾರ್ಟ್ ಆಯ್ತಲ್ಲ ಅಂತವನಲ್ಲಪ್ಪ ಇವನು. ನಮ್ಮ ಬೇಬಿ ಬೇರೆ ಎದ್ರುಕೋತೈತೆ ನೋಡೋಕೆ. ಓ ಗಾಯ್ಸ್, ಭಯ ಆಗ್ತಿದೆ. ಆದರೂ ಓಡಾಡ್ತಿದ್ದಾರೆ ಜನ. ಆದರೂ ಇಳಿಯೋಕ್ಕೆಲ್ಲ ಆಗಲ್ಲ. ಹಾಗೆ ನೋಡು, ಫುಲ್ಲು ಕತ್ಲೆ. ಆಯಿತು ಗಾಯ್ಸ್, ಏನಾಗಿತ್ತು? ಭಯ ಆಗ್ಬಿಡ್ತು ಫುಲ್ಲು. ಇಲ್ಲಿ ನೋಡಿ ಕತ್ಲೆ, ಏನೂ ಇಲ್ಲ ಸುತ್ತ ಫುಲ್. ಯಪ್ಪ, ಯಾರಾದರೂ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ಹೆಂಗೋ ಊರೊಂಚೂರು ಹತ್ರದಲ್ಲಿ ಕೆಟ್ಟ. ಹೌದಾ? ಹೊಡಿತು ನಂದರು. ಓಕೆ, ಹಳ್ಳಿ ದಾರಿಯಲ್ಲಿ ತಂಪು ಬ್ರೀಸಿನಲ್ಲಿ ಇಲ್ಲೊಬ್ರು ಕೂತವ್ರೆ. ಯಾರು ಇಲ್ವಲ್ಲ? ಇಲ್ಲ ಪಪ್ಪು, ನಿಮ್ಮ ಫ್ರೆಂಡ್ಸು ರಮ್ಯಾ ಚಿಕ್ಕಿ ಶಮ್ಯ ಚಿಕ್ಕಿ ಇದೇ ಗಾಡಿ ಬಂದಿದ್ದು. ರಮ್ಯಾ ಚಿಕ್ಕಿ ಶಮ್ಯ ಚಿಕ್ಕಿಯಲ್ಲಿ ಏನಿದು? ಫಿಸ್ಸು. ಮತ್ತೆ ಕುಯ್ದ್ಬಿಟ್ರಾ? ವಾ, ಪಾಪು ನೋಡ್ಬೇಕಿತ್ತು. ಅಲ್ಲ, ಬಸ್ಸಲ್ಲಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟವಳೆ. ನಂಗೆ ಸೌಮ್ಯ ಚಿಕ್ಕಿ ಬೇಕು, ರಮ್ಯಾ ಚಿಕ್ಕಿ ಬೇಕು ಅಂತ ಫುಲ್ಲು. ನಮ್ಮ ಚಿಕ್ಕಪ್ಪ ನೋಡಿ ಗಾಯ್ಸ್ ಫಿಶ್ ಮಾಡ್ತಾ ಇದ್ದೆ ನಮಗೋಸ್ಕರ. ಮಾಡು ಹಾಂ, ಕಟ್ ಮಾಡ್ಬಿಟ್ಟ. ಯಾವಾಗಾರ ಮಾಡಿ ಕಣ. ಇವಾಗೆ ಬಂದೆ. ಏನಾಗಲ್ಲ. ಇವಾಗ ಬಂದು ರೀಚ್ ಆಗಿದ್ದೀವಿ. ಸುಸ್ತಾಗೋಯ್ತು. ನಾನು ಬೆಂಗಳೂರಿನ ವೀಡಿಯೋನೇ ಮಾಡಿಲ್ಲ ಗಾಯ್ಸ್, ಇವಾಗೇ ಮಾಡ್ತಿರೋದು. ಸೊ ಬನ್ನಿ, ಹೇಗಿರುತ್ತೆ ಇವತ್ತಿನ ವ್ಲಾಗ್ ಅಂತ ನೋಡಿ. ಹುಡುಗಿರ ಹಳ್ಳಿ ಲೈಫು ಆಗ್ಬಿಟ್ಟೈತೆ ಫುಲ್ಲು. ಒಂದು ವಾರದಿಂದ ಸೇರ್ಕೊಂಡು ಚೆನ್ನಾಗಿ ತಿಂದು ಊದ್ಕೊಂಡು. ಹಾಲು ಮೊಸರು ವಾರ ಅಂದರೆ ನಾನು ಯಾವತ್ತೂ ಈ ಥರ ಬಂದು ಸೇರ್ಕೊಂಡಿರಲಿಲ್ಲ. ಸಕ್ಕತ್ತಾಗಿತ್ತು. ಸೇಮ್ ತವರು ಮನೆ ಫೀಲಿಂಗ್. ಸೇಮ್ ಇನ್ನೂ ಚೆನ್ನಾಗಿತ್ತು ಅದು. ಚಿಕ್ಕಪ್ಪ ನೋಡಿ ಈಗ ನಮ್ಮ ಚಿಕ್ಕಪ್ಪ ಸಕಲ ನೋಡ್ಕೊತ ಅಂತಾಳೆ. ಪಂಚೋಟ್ಗಳೆಲ್ಲ ತೋರಿಸ್ಬಿಟ್ಟ ನೀವು ಅಂತೀನಿ. ಹೌದಾ? ನಿಮ್ಮ ಮೊದಲನೇ ಮಗಳವಳು? ನಮ್ಮ ಸೋಮ್ಯವ್ರು ಬಂದ್ಮೇಲೆ ಅಂತ ಗಾಯ್ಸ್ ಇವ್ರಿಗೆ 2 ಮಕ್ಕಳಾಗಿದ್ದು. ಇವಳು ಕಾಲ್ಗುಂಡಿನಿಂದ 2 ಮಕ್ಕಳಾಗಿ
ದೇಶಕ್ಕೆ ಫುಲ್ ಒಳ್ಳೇದ. ಇಲ್ಲಾಂದ್ರೆ ಸ್ವಾಮಿನೇ ಮಗಳು ಮಾಡ್ಕೊತಿದ್ದ ಮನೆ ಮಗಳು. ಹಂಗಂತದೆ ಎಲ್ಲಾರು ಹುಡುಕ ಬರಂಗ್ ಒಂದ್ ಫೋಟೋ ಕಾಣಿಸ್ತಾ ಇತ್ತ ಮನೇಲಿ. ದೊಡ್ಡ ಮಗ್ಳದ್ ಯಾರು ಫೋಟೋ ಹಾಕಳಲ್ವಾ? ಯಾವ ಚಿಕ್ಕಮ್ಮ ಅವ್ರ ಮಗ್ಳದಾದ್ರೆ ಇಲ್ಲಿ ಫೋಟೋ ಇದೆ, ಮಗುದ್ ಅಲ್ಲೊಂದ್ 2 ಫೋಟೋ ಅವೆ. ಗಂಡ ಹೆಂಡತಿ ಫೋಟೋ ಐತೆ ಎಲ್ಲ ಕೇಳಿ ನೋಡು ಹಿಡ್ಕೋಬೇಕು ತಾನೆ. ಒಂದ್ ಫೋಟೋನೆಲ್ಲ ಮಡಿಕೊಂಡವ್ರ? ಏನೋ ಮಡಿಕೊಂಡಿಲ್ಲ. ಬೇಬಿಗೆ ಬಂದ ತಕ್ಷಣ ಇಲ್ಲಿ ನೋಡೋದೇ ಅವಳು ಫಸ್ಟ್ ಗೋಟು. ನೋಡೋಗು ಯಾವ ಗೋಟ್ ಬೇಕು ನಿಂಗೆ ತಗೊಂಡು ಹೋಗೋಣ ಬೆಂಗಳೂರಿಗೆ. ನಾಟಿ ಕೋಳಿ ಸಾರು. ಸೊ ಮುದ್ದೆ ಮಾಡ್ತಾವ್ರೆ, ನಾಟಿ ಕೋಳಿ ಸಾರು ಮಾಡಿ ಆಯ್ಸ್ ಬೇಗ ಬೇಗ. ಕಾವ್ಯ ಅವರು ಏನು ಕಾವ್ಯ ಅವರು ಹೇಳು, ಸುಮ್ಮನೆ ಕಾವ್ಯ ಅವರು ಅಂತ ಹೇಳ್ಬಿಟ್ರೆ. ಆಂಟಿ ರವೆ ಉಂಡೆ ಮಾಡೋರೆ. ಇನ್ನೇನು ಮಾಡಿದ್ದೆ? ಇಲ್ಲ ಒಬ್ಬಿಟ್ಟು ಒಬ್ಬಿಟ್ಟು ಮಾಡವ್ರೆ, ರವೆ ಉಂಡೆ ಮಾಡಿದ್ದಾರೆ. ಒಣಗೋಗವೆ ಎಲ್ಲ. ಎಣ್ಣೆ ಮಾಡಿದ್ರಾ? ಟೇಸ್ಟ್ ಕೊಡು ಒಂದು ಸಾಕು. ಇಷ್ಟೇ ಸಾಕು ನಮ್ಗೆ. ಇವಾಗ ಊಟ ಮಾಡಬೇಕು. ಊಟ ಹಳ್ಳಿಲಿ ಮಾಡಿರೋ ರವೆ ಉಂಡೆ. ಬೇಬಿ ನೋಡಿ ಗಾಯ್ಸ್ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾಳೆ ಚಿಕ್ಕೀಸ್ಗೆ. ಹಾ ಗೊತ್ತಿದ್ಯಾ? ಏನಂತ? ಡೈನಿಂಗ್ ಅಲ್ಲಿ ಇಲ್ಲೇ ಮಾಡಿಸ್ಬಿಟ್ರೆ ಆಯ್ತಿತ್ತಲ್ಲೇ. 17 Pro Max ನಂಗೆ ಗಿಫ್ಟ್ ಮಾಡ್ತಾ ಇದ್ದಾರೆ ಗಾಯ್ಸ್. ನಮ್ಮೂರ್ ಕಡೆ ತಟ್ಟೆ ನೋಡಿ ಗಾಯ್ಸ್ ಇದೇ ಥರ ಇರೋದು. ಬೆಂಗಳೂರಲ್ಲಿ ಯಾವ ಥರ ಇರುತ್ತೆ ಗೊತ್ತಿಲ್ಲ. ಗಾಯ್ಸ್ ಹಿಂಗಿದೆ. ನಂಗೆ ಈ ಥರ ಮುದ್ದೆನೇ ಮಾಡಕ್ಕೆ ಬರಲ್ಲ ಬೆಂಗಳೂರಲ್ಲಿ. ಫ್ರೆಂಡು ಐಸ್ ನೋಡಿ ಹೆಂಗೆ ಕಾಣಿಸ್ತೈತೆ, ಫುಲ್ಲು ವೈಟ್ ಆಗ್ಬಿಟ್ಟೈತೆ ಕಣೋ. ಒಳ್ಳೆ ದೇವ್ ಥರ. ಇರೋ ತೋರಿಸ್ತೀನಿ ವಿಡಿಯೋ ಮಾಡಿ. ಕಾಣಿಸ್ತಾ? ಈ ಲೈಟ್ ಥರ ಬರ್ತೈತೆ ಎಲ್ಲ ಮೇಕೆಗಳದು. ಇವಂದೇ ಗೊತ್ತಾಯಿಲ್ಲ ಆ ಥರ. ಹೋಗೋ ಬಡ್ಸೋ. ಸೇಮ್ ಎದು ಥರ ನಗ್ತಾ ಇಲ್ವ ಏನು ಸೌಮ್ಯ? ಎಲ್ಲ ನೋಡಿ ಹಂಗೆ ಕಲ್ತು. ತಪ್ಪಳು ಕುಕ್ಕರ್ ಮಾಡೋಳೆ ಸಾಂಬಾರ್ನ. ಒತ್ಕೊಡಿ ಒತ್ತು. ಅಜ್ಜು ಅಲ್ಲಿ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ಮಾರ್ನಿಂಗ್ ಆಗಿದೆ. ನಾನು ಹುಚ್ಚಿ ಥರ ಇದ್ದೀನಿ. ಇಗ್ನೋರ್ ಮೈ ವಾಯ್ಸ್ ಆ್ಯಂಡ್ ಫೇಸ್. ನನಗಂತೂ ಬೇರೆಯವ್ರಿಗೆಲ್ಲ ಯಾವ ಥರನೋ ಗೊತ್ತಿಲ್ಲ. ಒಂದು 1 ಮಂತ್ ಇಲ್ಲ 2 ಮಂತ್ಸ್ ಎಲ್ಲರೂ ನಾನು ಹೊರಗಡೆ ಹೋಗಿಲ್ಲ ಅಂದರೆ ಒಂಥರ ಸಖತ್ತು ಇರಿಟೇಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಎಸ್ಪೆಷಲಿ ಬೆಂಗಳೂರಲ್ಲೇ ಇದ್ದು ನನಗಂತೂ ತಲೆ ಕೆಡ್ತಾ ಇರುತ್ತೆ. ಅದಕ್ಕೆ ಅವಾಗ ನಾನಂತೂ ಜಾಸ್ತಿ ಹೊರಗಡೆ ಹೋಗ್ತಾನೆ ಇರ್ತೀನಿ. ಗೊತ್ತು ಒಬ್ರೊಬ್ರಿಗೂ ಹೋಮ್ ಸಿಕ್ ಆಗಿರ್ತಾರೆ, ಒಬ್ರೊಬ್ರಿಗೆ ಹೊರಗಡೆ ಹೋಗೋದು ಇಷ್ಟ. ನನಗಂತೂ ಹೊರಗಡೆ ಹೋಗೋದು ಅಂದರೆ ಸಖತ್ತು ಇಷ್ಟ. ಆ್ಯಂಡ್ ಅದು ಎಸ್ಪೆಷಲಿ ಹಳ್ಳಿಗಳಿಗೆ ಹೋಗೋದಕ್ಕೆ ಅಂದರೆ ಸಖತ್ತು ಇಷ್ಟ. ನಮ್ಮಮ್ಮನೂ ಹಳ್ಳಿ ಇದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಇವ್ರನ್ನೆಲ್ಲ ನೋಡಿದ್ರೆ. ಇಲ್ಲಿ ಇವ್ರ ಮನೆಯಿಂದನೇ ಕಬ್ಬಿದೆ. ಕಬ್ಬು ಮುರಿಯೋಣ ಆದರೆ ಚಿಕ್ಕದು ಅನಿಸುತ್ತೆ, ನೋಡೋಣ ಇರಿ. ಇವಾಗ ಕಬ್ಬನ್ನ ಮುರಿಯೋಕೆ ಹೋಗ್ತಾ ಇದೀವಿ. ನೋಡೋಣ ಟೇಸ್ಟ್ ಹೆಂಗೆ. ಏನು
ಏನು ಮಾಡಲ್ಲ ಹೋಗು. ಮುಟ್ಟ ಒಂದ್ಸಲ. ಅಲ್ಲೇ ಇರು. ನೋಡಿ ಗಾಯ್ಸ್, ಕಂಬ ಮುಟ್ತಿದೆ, ಪಪ್ಪಿ ಕೊಡ್ತಾ ಇದೆ. ಅಯ್ಯಯ್ಯೋ, ಅಲ್ಲಿ ನೋಡೋ. ಸಾಕು ಬಾ, ಎತ್ತು ಅದ್ಗಿಟ್ಬಿಟ್ಟದು. ಸಾಕು ಬಿಡು, ಅದು ಇರಿಟೇಟ್ ಆಗತ್ತಲ್ಲ. ಸೊ ಗಾಯ್ಸ್, ಇವಾಗ ಹಸು ನೋಡಕ್ ಬಂದಿದ್ದೀವಿ. ಹಸುನ ಮಾತಾಡ್ತಿದ್ದಾಳೆ ನಮ್ಮ ಪಾಪು. ಏನು ಮಾಡಲ್ಲ ಅದು. ಏನ್ ಪ್ಲಾನ್ ಇವಾಗ? ನಾಷ್ಟ ಮಾಡೋದೆ. ಏನಾದ್ರು ಪ್ರಾಂಕ್ ವಿಡಿಯೋ ಮಾಡೋಣ ಅನ್ಕೊತಿದ್ದೀವಿ. ಪ್ಲಾನೇ ಕೊಡ್ತೇವೆ. ಒಂದ್ಸಲ ಗುದ್ದಿದ್ರೆ ಪಾಪ ಅಲ್ಲಿ ಹೋಗಿ ತಿರ್ಗ್ಯಾ. ಪಪ್ಪಿ ಕೊಡುತ್ತೆ ನಿಮಗೆ. ಪಪ್ಪಿ ಬನ್ನಿ ಗಾಯ್ಸ್, ಟೊಮೊಟೊ ಗೊತ್ತು ಮಾಡ್ತಿದ್ದಾರೆ ಬ್ರೇಕ್ಫಾಸ್ಟ್ ಇವತ್ತು. ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ನಾನು ಇಷ್ಟೇ ಗೊತ್ತಿಲ್ಲ. ಸ್ವಲ್ಪ ನನಗೆ ಗೋಧಿ ಹಿಟ್ಟು ಮಾಡಿಸ್ಕೊಡೋಣ. ಹೇಳು. ಇವಾಗ ತಾನೆ ಹೇಳ್ದಲ್ಲ, ಎಲೆ ಹಂಬಲ್ಲಿ ಎಲೆ ಹಾಕಿ. ಹಾಂ, ಏನಾಯ್ತು? ಟೈಮ್ ಪಾಸ್ ಮಾಡೋಕ್ಕೆ ಒಳ್ಳೇದು. ಯಾರು ಟೈಮ್ ಪಾಸ್ ಮಾಡಬೇಕು ಅಂದರೆ ವಿಳ್ಯದಲ್ಲೇ ಹಾಕಬೇಕಂತೆ. ಯಾರಿಗೂ ಗೊತ್ತಿಲ್ಲದಿರೋ ರಹಸ್ಯ ಇವತ್ತು ಸೀಕ್ರೆಟ್ ರಿವೀಲ್ ಮಾಡ್ಬಿಟ್ಟೈತೆ. ಅಯ್ಯೋ, ನಾಡಿಯಲ್ಲೇನಾ? ಬಟ್ ಎಷ್ಟು ನೋಡೋಣ. ಸೀತಾಫಲ ಇದೆ, ಫುಲ್ಲು ಕಿತ್ಕೋಬೇಕು ಇವಾಗ, ಹಣ್ಣಾಗಿರೋದು. ಎಲ್ಲ ಬೋಳ್ಸ್ಕೊ ಹೋಗೋದೀಗ. ಹೇಳು. ಎಕ್ಸಾಮಲ್ಲಿ ಪಾಸ್ ಆದ. ನಿಮ್ಮ ಕುರಿ 2 ಮರಿ ಹಾಕೈತೆ. ಆಡು. ಭಾರತಮ್ಮನವರ ಊಟ ಮಂಡಿ 60 kg ಆಗೋಳೆ. ಹಾಂ, ಮಳೆ ಬಂತಲ್ಲ. ಮಂಡ್ಯ ಜಿಲ್ಲೆಗೆ ಫುಲ್ ಮಳೆ ಬಂದ್ಬಿಟ್ಟಿದೆ. ಭಾರತ ಎಂಟಿಯವ್ರು ಸಾಕಿರೋ ನಾಟಿ ಕೋಳಿ ಬೈಲಾರ. ಎಲ್ಲ ಕೋಳಿನೂ ಕುಯ್ತಾ ಇದ್ಯಾ? ಅಲ್ಲೊಂದು 2 ಆಡು 4 ಕೋಳಿ ಕುಯ್ತವ್ರೆ ಗಾಯ್ಸ್. ಇವತ್ತು ನಾವು ಬಂದಿದ್ದೀವಿ ಅಂತ. ಎಲ್ಲ ಮಾಡ್ಬಿಟ್ಟಿದ್ದಾರೆ ಗಾಯ್ಸ್, ನಾನು ಬಂದಿರಲಿಲ್ಲ. ಊಟ ಮಾಡಿದ್ದೀವಿ, ಪಿಸ್ ತಂದಿವಿ. ಕಾವಿನ ಹೇಳ್ಕಂಡು ಈಗ ಪಿಸ್ ತಿಂತೀವಿ ಎಲ್ಲರೂ. ಹಣ್ಣಾಗಿದೆ ನೋಡಿ ಗಾಯ್ಸ್. ವಾವ್, ಅದೇನು ಓಪನ್ ಆಗಲ್ಲ ಕಣೋ. ಇಷ್ಟು ಬೆಳಗ್ಗೆ ತಿನ್ನೋಣ. ಏನಕ್ಕೆ ಮೊಟ್ಟೆ ತಿನ್ಸೋದು? ಅಯ್ಯೋ, ತಿನ್ನಲ್ಲ ಅಂದ್ರು ಬೇಡ ಬೇಡ ಅಂದ್ರು ತಿನ್ನಿಸ್ತೈತೆ. ಯಾಕೆ? ಡೈಲಿ ಒಂದು ಮೊಟ್ಟೆ ಕೊಡ್ತೀರಾ? ಇದೆಲ್ಲ ಗೊತ್ತಿರಲಿಲ್ಲಪ್ಪ ಟೆಕ್ನಿಕ್. ಇಲ್ಲಿ ಟೊಮೆಟೊ ಬಾತ್ ತಿಂತಾ ಇದ್ದಾರೆ ಎಲ್ಲರೂ. ವಾಯ್ಸ್ ಟೊಮೆಟೊ ಬಾತ್ ಇದು ಹೊಸ್ರುಗೈತೆ. ಏನು ರೊಟ್ಟಿ ಅದು? ಏನು ರೊಟ್ಟಿ? ಚೆನ್ನಾಗಿದೆಯಾ ಟೇಸ್ಟು? ಇಲ್ಲಿ ನೋಡಿ ಗಾಯ್ಸ್, ನಾವು ಫೇವ್ರೇಟ್ ಗೋಧಿ ಹಿಟ್ಟು ತಂದ್ಕೊಟ್ಟಿದ್ದೀವಿ. 3 ಮುದ್ದೆ ತಂದ್ಬಿಟ್ರೆ ನನಗೊಂದು ಸಾಕು. ಇದು ಗೋಧಿ ಹಿಟ್ಟು ಮಾಡಿದ್ದಾರೆ, ನಮ್ಮ ಹಳ್ಳಿ ಸ್ಪೆಷಲ್. ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿರುತ್ತೆ ಅಂತ. ಕೊಟ್ಟಿಗೆಯಲ್ಲಿ ಕೂತ್ಕೊಂಡೆಲ್ಲ ಊಟ ಮಾಡ್ತಾ ಇದ್ದಾರೆ ಗಾಯ್ಸ್. ಅಲ್ಲಿ ನೋಡಿ
ಕೊಡ್ಕೆಲೆ ಕೂತವ್ರೆ ಎಲ್ಲ. ನಮ್ ಚಿಕ್ಕಪ್ಪ ಇಷ್ಟು ದೊಡ್ಡ ಮನೆ ಕಟ್ಸಿದ್ರು ನಮ್ಗೆಲ್ಲ ಕೊಡ್ಕೆನೆ ಇಷ್ಟ. ಕಾಫಿ ಕುಟ್ಬಿಟ್ಟೆ, ಇವಾಗ ಖಾಲಿ ಆಗ್ಬಿಟ್ಟಿದೆ. ಬನ್ನಿ ಒಂದು ಹಟ್ಟ ಇಲ್ಲ, ಇವಾಗ ಹೋಗೋಣ. ಬನ್ನಿ ಗಾಯ್ಸ್. ಹಳೆ ಕಾಲದಲ್ಲಿ ಬರ್ತಾ ಇದೆ ಗಾಯ್ಸ್. ಬಾ ಹಂಗೆ ಬನ್ನಿ ಮೇಲೆ. ಇಲ್ಲಿ ನೋಡಿ ಗಾಯ್ಸ್, ಹಳೆ ಕಾಲದ ಹಟ್ಟ. ಹಾ, ಇಲ್ಲಿ ಕುತ್ಕೋಬೋದಾ? ಇಲ್ಲಿ ಶೆಕೆನಾ ಫುಲ್ ಇಲ್ಲಿ? ಓ, ಅದಕ್ಕೆ ಸಕ್ಕ ಶೆಕೆ, 10 ನಿಮಿಷ ಇರೋಕ್ಕಾಗಲ್ಲ ಇಲ್ಲಿ. ಎಲ್ಲಿ ಸ್ಟವು? ಇಲ್ಲಿ ಯಾವಾಗ ಬರ್ತಿತ್ತಲ್ಲ ಸೀಮೆಣ್ಣೆ ಸ್ಟವ್. ಸರಿ ಬಾ, ಆಯಿತು. ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕಟ್ಟತ್ತಾನೆ. ಇದು ಈರುಳ್ಳಿ ಬೆಳ್ಳುಳ್ಳಿ ಕಟ್ಟೋದು. ಮತ್ತು ಏನಪ್ಪ, ಒಂದ್ರಿಗಳು, ಮರ, ಮಂಕ್ರಿ, ಇಲ್ಲೊಂದು ಮರ, ನೇಗ್ಲು. ಏನಿವು? ನೇಗ್ಲೆ ತಾನೇ ಇವು? ನೋಡಿ ಗಾಯ್ಸ್, ನೇಗ್ಲು, ಶಾವಿಗೆ ಹೊತ್ತದು, ಮತ್ತು ಏನೇನೋ ಬಗೆಟ್ಗಳು ಇಷ್ಟವೆ. ಕೊಳಗ ಅಂದರೆ ಅದು ಇದಾ? ಯಾವುದು ಇದು? ಇದಿಟ್ಟಿಲ್ವಾ? ಅದೇನೇನೋ ಬರ್ತಿತ್ತಲ್ಲ ತೊಪ್ಪೆಲೆಲ್ಲ ಸಾರಿಸ್ಬಿಟ್ಟು ರಾಗಿ ತುಂಬೋದು, ಅವೆಲ್ಲ ಇಲ್ವಾ? ವಾಕು ಮಾಡ್ಬೋದು, ಜಂಪು ಮಾಡ್ಬೋದು, ಕುತ್ಕೊಳ್ಳಬಹುದು. ಹಳೆ ಕಾಲದ ಆಟ. ಎಷ್ಟು ದಿನ ಆಗಿರೋ ನಾನು ಬಂದೇ ಇರಲಿಲ್ಲ ಇಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ. ಎಷ್ಟೊಂದ್ಸಲ ಬಂದಿದ್ದೀನಿ. ಆದರೆ ಸ್ವಲ್ಪ ಅಪ್ಡೇಟೆಡ್ ಆಟ ಇದು. ಹಳೆ ಕಾಲದ ಆಟ ಇನ್ನೂ ಸಖತ್ತಾಗಿರುತ್ತೆ. ಚೆನ್ನಾಗಿ ಮರದಲ್ಲಿ ಮಾಡಿಸಿರೋದು. ಒಂಚೂರು ಏನಾರ ಕಟ್ಕಿಟ್ಟಾದ್ರೆ ಇಷ್ಟ ಆಯ್ತಾ ಪಾಪು? ರೆಸ್ಟ್ ಮಾಡ್ಕೊಂಡು ಕೂತ್ಕೋದ್ಯಾ? ಚೇಳು ಗೀಳು ಅವು ಇಲ್ಲೇ ಮಲ್ಕೊಂಡಿರ್ತೀಯ, ನಾವು ಕೆಳಗಡೆ ಹೋಗ್ತೀವಿ. ಮಾಡ್ತಾರಲ್ಲ ಹಳೆ ಕಾಲ. ಟಿವಿ ಹಾಕ್ಸ್ಬೇಕು. ಬರೋ ಟೈಮ್ ಗಾಯ್ಸ್. ಹಾಡ್ತಾ ಇರೋರು ಬಂದು ನಂದನ್, ರಮ್ಯಾ, ಸೌಮ್ಯ ಆ್ಯಂಡ್ ಬೇಬಿ. ಪಿಸ್ ಮಾಡಕ್ಕೆ ಅಳಿಮಯ ಬೇಕು ಅಂತದೆ. ಫೋನ್ ಮಾಡ್ಬಿಡ. ಈ ಥರ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಸೌಕಾಬರ ಇಲ್ಲೇ ಮೇಲದ ಮೇಲೆ ಬರ್ದಿರೈತಿರ್ಲಿಲ್ವಾ? ಇದೇನು ಸ್ಪೆಷಲಾಗಿ ಮನೆ ಬೇರೆ ತಗೊಬಂದು. ನಾಲ್ಕು ಹಾಕ್ಬೇಕು ತಾನೆ. ಈಗ ಅವ್ರೇ ಕಾಯಿ ಹಿಡ್ಕೊಬಿಟ್ರೆ ಸಾಕು, ಒಂದೊಂದೇ ಹಾಕು. ನಂದಂತೂ 2 ಫಿಕ್ಸು. 2 ಯಾವ್ದು? ಹಾಂ, ಒಂದೊಂದೇ ಬನ್ನಿ. ಒಳಗಡೆ ಕೈ ತಪ್ಪೆ ಬಿಡಿರಿ. ಇವಾಗ ಇದಕ್ಕೆ ಎಲ್ಲ ತೋರಿಸು. ಅಣ್ಣ ಆಯ್ತಾ ಬಾಬು? ತೋರಿಸ್ಲಾ? ನನ್ನ ಫೋನ್ ಕ್ಲಾರಿಟಿ ಸಕ್ಕತ್ತಾಗೈತಲ್ವಾ? ಆದರೆ ಎಡಿಟ್ ಮಾಡ್ಬೇಕಾದ್ರೆ ಚೆನ್ನಾಗಿರಲ್ಲ. ತಿಂತೀರಾ? ಯಾರು ತಿಂದಿಲ್ಲ ಗಾಯ್ಸ್.
ಸಕ್ಕದಾಗಿದೆ ಗಾಯ್ಸ್. ಇವಾಗ ಎಲ್ಲನೂ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಒಂದಿರಲ್ಲ ಇದಾಗ ಮಾಡ್ಕೋಬೇಕು. ರೆಸಿಪಿ ಮಾಡ್ತಾ ಇದ್ದೀರಾ ಸೌಮ್ಯ ಅವರೇ? ಫಿಶ್ ಚಾಪ್ಸ್ ಗಾಯ್ಸ್. ರೆಸಿಪಿ ನೋಡೋಣ, ಆದರೆ ತೋರಿಸ್ತೀನಿ. ಇದೆಯಾ ಏನೇನು ಹಾಕ್ಬಿಟ್ಟು ಇದೆಯಾ? ಫಸ್ಟ್ ಇದು ಒಗ್ಗರಣೆಗೆ ಎಣ್ಣೆ, ಈರುಳ್ಳಿ, ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಉರಿಬೇಕಾ? ಇದು ಗ್ರೀನ್ ಮಸಾಲೆ, ಗ್ರೀನ್ ಚಾಪ್ಸ್ ಮಾಡ್ತಾ ಇದೆಯಾ? ಏನೇನು ಹಾಕಿದ್ಯಾ ಅದಕ್ಕೆ? ಬೆಂದ್ಮೇಲೆ ಇವಾಗ ಫಿಶ್ ಹಾಕ್ತಾ ಇರೋದ? ಫಿಶ್ ಚಾಪಿಂಗ್. ಬನ್ನಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ನೋಡಿ ಫಿಶ್, ನಾವು ಆ್ಯಕ್ಚುಲಿ ಫಿಶ್ ಚಾಪ್ಸ್ ಎಲ್ಲ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಕರೆಕ್ಟಾಗೈತೆಲ್ಲ, ಹುಳಿನೂ ಕರೆಕ್ಟಾಗೈತೆ. ಪಕ್ಕಾ ನಾಟಿ ಸ್ಟೈಲ್. ಇನ್ನೊಂದು 2 ನಿಮಿಷ. ನಾನು ಇವಾಗ ಬಿಸಿ ಬಿಸಿ ಅಂಡೆ ಒಲೆ ನೀರು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ರೀಲ್ಸ್ ಮಾಡಬೇಕು, ರೆಡಿ ಆಗಬೇಕು. ನಮ್ಮ ಆಂಟಿ ಫಿಶ್ ಕೊಟ್ಟಿದ್ದಾರೆ, ಇವಾಗ ಫಿಶ್ ತಿಂತಾರೆ. ಟೇಸ್ಟ್ ಮಾಡಬಾರೆ. ಇವಾಗ ರೀಲ್ಸ್ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮ ನಂದನ್ ಅವರು ಮಾಡ್ಕೊಡ್ತಾರಂತೆ. ಬನ್ನಿ ಗದ್ದೆಯಲ್ಲಿ ಇವಾಗ ರೀಲ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ನಮ್ಮ ಚಿಕ್ಕಪ್ಪ ಮತ್ತೆ ನಂದನ್ ಅವರು ನಂಗೆ ವಿಡಿಯೋ ಕರೆಕ್ಟಾಗಿ ಮಾಡಿದ ಅಂದರು. ಹಾಲು ಕರೀತಾವನೆ ಕಳ್ಳ ಇವನು. ಸುಮ್ಮನೆ ಹಾಲು ಕರೆದ್ಬಿಡು. ಏನು ಯಾವ ಥರ ನೋಡಿ ಗಾಯ್ಸ್, ಹೈನುಗಾರಿಕೆ ಮಾಡ್ತಾರೆ ಅಂತ. ನಾವು ಬೆಂಗಳೂರಿಂದ ಹಳ್ಳಿಗೆ ಬಂದ್ಬಿಟ್ಟು ಹೈನುಗಾರಿಕೆ ಮಾಡ್ತಿದ್ದೀವಿ ಗಾಯ್ಸ್. ಬೆಂಗಳೂರಲ್ಲಿ ಜಾಬ್ ಎಲ್ಲ ಮಾಡೋಕ್ಕಾಗ್ತಲ್ಲ, ಅದಕ್ಕೆ ಹೊಸ ತಗೊಂಡು ಹೊಸ ಬಿಸ್ಕೊಂಡು ಆಲ್ಗಡೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಹೊಸ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಚಿಕ್ಕಪ್ಪನೇ ಐಡಿಯಾ ಕೊಟ್ಟಿದ್ದು. ತಿಂಗಳು 1 ಲಕ್ಷ ಆರಾಮ ಹೌದಾ? 1 ಲಕ್ಷ ಅಲ್ಲ, ಎಷ್ಟು ಲಕ್ಷ? 50 ಲಕ್ಷ. ಲಾಗ್ ಎಲ್ಲ ಹಾಕಿದ್ದೆ. ಇದೆ ನನ್ನ ಕಾಸ್ಟ್ಯೂಮ್. ನಡೀತೀನಿ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡೋ ಸಮಯ. ನಮ್ಮ ಆಂಟಿ ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ನೈಟಿ ಹಾಕಿದ್ದಾರೆ ನೋಡಿ. ಚೆನ್ನಾಗಿ ಸುಸ್ತಾಗ್ಬಿಟ್ಟಿದೆ. ಇವಾಗ ನನ್ನ ಸ್ಯಾರಿ ಚೇಂಜ್ ಮಾಡಬೇಕು. ನೆಕ್ಸ್ಟು ಏನು ಮಾಡೋದು ಗೊತ್ತಿಲ್ಲ. ಇನ್ನೂ ಏನೇನೋ ಸ್ವಲ್ಪ ಪ್ಲ್ಯಾನ್ಸ್ ಇದೆ, ಅದಾದಮೇಲೆ ಹೇಳ್ತೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗ ನಾನು ನನ್ನ ಡೈಲಿ ರೊಟೀನ್ ವ್ಲಾಗ್ನ ಶೇರ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಬಿಕಾಸ್ ನಾನು ವೆಯ್ಟ್ ಲಾಸ್ ಚಾಲೆಂಜ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಆದಷ್ಟು ಬೇಗ ಸಿಗುವ ಮತ್ತು ಇನ್ನೊಂದು ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.